ರಾಯಚೂರಿಂದ ಬಂದಿದೆ ಸರ್. ಕಣ್ಣಿನ ದೃಷ್ಟಿ ಇಲ್ಲ, ಇದು ಕಂಪ್ಲೀಟ್ ಇಲ್ಲ ಸರ್. ಇದು 5% ಕಾಣುತ್ತೆ ಅಷ್ಟೇ ಸರ್. ಅದರಿಂದ ನರಗಳೆಲ್ಲ ವೀಕ್ ಆಗಿಬಿಡೋದು ಸರ್. ಸರಿಗೆ ಆಗಲ್ಲ ಸರ್. ಬಲ ಇಲ್ಲ, ವೀಕ್ ಆಗಿಬಿಟ್ಟವು. ಕುಂತ್ರೆ ಎದ್ದೊಳಗ ನರಗಳಿಲ್ಲ. ತಂದೆ ದೊರೆಸುವ ನಾಮದಲ್ಲಿ ಪವಿತ್ರಾತ್ಮನ ಸಾಧನೆ ಕತ್ತನೆ ಬಾಧಕ ಬಂದಿದ್ದೇನೆ. ಎಸ್ ಪ್ರಕಾಶ್ ಎಂಬ ತಂದೆಯವರನ್ನು ಪವಿತ್ರ ಕರೆಗೆ ಒಪ್ಪಿಸಿಕೊಡ್ತೇನೆ. ಮತ್ತೆ 11:20 ಹೇಳ್ತದೆ, ಎಲ್ಲಿ ಕಷ್ಟಪಡುವರೆ ಊರೇನು ಹೊರುವ ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ ದೇವರೇ, ಈ ತಂದೆಯವರ ಮೇಲೆ ಕರುಣೆ ತೋರಿಸು. ಮನ ಮರುಗಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಳ್ತೇನಪ್ಪ. ನಿನಗೆ ಅಸಾಧ್ಯ ಯಾವುದಿಲ್ಲಪ್ಪ. ಅಸಾಧ್ಯವನ್ನು ಸಾಧ್ಯವನ್ನಾಗಿಸುವ ದೇವರು ಆಗಿರುವುದಕ್ಕಾಗಿ ಸ್ತೋತ್ರ ಸಸ್ತಾ ಇದ್ದೇನೆ ಸ್ವಾಮಿ. ಅವರನ್ನು ಮುಟ್ಟು, ಇವ್ರನ್ನ ಮುಟ್ಟಬೇಕು ಸ್ವಾಮಿ. ಕರ್ತನೆ, ಬ್ಲಡ್ ಶುಗರ್ ಎಲ್ಲ ಬಿಟ್ಟು ಹೋಗಲಿ. ಬ್ಲಡ್ ಅಲ್ಲಿ ಕ್ರಿಯೆ ಮಾಡುವ ಶುಗರ್ ಕಾಯಿಲೆ ಶಪಿಸ್ತೇನೆ. ಅದು ನೀವು ಬ್ಲಡ್ ಇಂದ ಶರೀರದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಅದು ಬಿಟ್ಟು ಹೋಗಲಿ, ಅದು ಬಿಟ್ಟು ಹೋಗಲಿ. ಶುಗರ್ ಕಾಯಿಲೆ ಬಿಟ್ಟು ಹೋಗಲಿ, ಶುಗರ್ ಸ್ಪಿರಿಟ್ ಅದು ಬಿಟ್ಟು ಹೋಗಲಿ. ಕರ್ತನೆ, ಶರೀರದ ವೀಕ್ನೆಸ್ಗಳು ಬಿಟ್ಟು ಹೋಗಲಿ. ತಲೆಯಿಂದ ಪಾದದವರೆಗಿರುವ ಎಲ್ಲ ನರಗಳ ಮೇಲೆ, ಬಾಡಿಯ ಎಲುಬಿನ ಮೇಲೆ, ಬಾಡಿಯ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ, ಬಾಡಿಯ ಚರ್ಮದ ಮೇಲೆ, ಬಾಡಿಯ ಮಾಂಸ ಖಂಡದ ಮೇಲೆ, ಒಂದು ಅವಯವಗಳ ಮೇಲೆ ದೈವಿಕ ಸೌಖ್ಯ ಬರಲಿ, ಒಂದು ಪುಷ್ಟಿ ಬರಲಿ, ಹೊಸ ಆರೋಗ್ಯ, ಹೊಸ ಬಲ ಹಿಡಿಯಲಿ, ಹೊಸ ಸೌಖ್ಯ ಹಿಡಿಯಲಿ. ಅದನ್ನು ಮುಟ್ಟಬೇಕು. ಶರೀರದ ವೀಕ್ನೆಸ್ಗಳು ಬಿಟ್ಟು ಹೋಗಲಿ. ಮಾತ್ರವಲ್ಲ, ಈ 2 ಕಣ್ಣುಗಳ ಮೇಲೆ ದೈವಿಕ ಸೌಖ್ಯ ರಿಲೀಸ್ ಮಾಡ್ತಾನೆ. ಬ್ರೈಟ್ನೆಸ್ ರೆಸ್ಟೋರ್ ಆಗಲಿ, ಬ್ರೈಟ್ನೆಸ್ ವಿಜನ್ ರೆಸ್ಟೋರ್ ಆಗಲಿ, ಆ ವಿಜನ್ ರೆಸ್ಟೋರ್ ಆಗಲಿ, ವಿಜನ್ ರೆಸ್ಟೋರ್ ಆಗಲಿ, ಬ್ರೈಟ್ನೆಸ್ ರೆಸ್ಟೋರ್ ಆಗಲಿ. ಕಣ್ಣು ಫ್ರೀ ಆಗಲಿ. ಕಣ್ಣುಗಳ ನರಗಳ ಮೇಲೆ, ಕಣ್ಣಿನ ಕರ್ತನೆ ಗುಡ್ಡೆಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಕುರುಡ ಭರ್ತಿಮೆಯವನಿಗೆ ಸೌಖ್ಯ ಕೊಡ್ಲಿಕ್ಕೆ ಸಾಧ್ಯವಿರುವುದಾದ್ರೆ ಅಪ್ಪ, ಈ ತಂದೆಯನ್ನು ಮುಟ್ಲಿಕ್ಕೆ ಶಕ್ತನು ನೀನು. ಇವರ 2 ಕಣ್ಣುಗಳಿಗೆ ಸೌಖ್ಯ ಕೊಡು. ಕರ್ತನೆ ಯೇಸುಕ್ರಿಸ್ತನ ಬಾಸುಂಡಗಳ ಮೂಲಕ ಈ ತಂದೆಯ ಗುಣವಾಯಿ. 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 ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ. ಪೂರ್ಣ ಸೌಖ್ಯ ಶರೀರದಲ್ಲಿ ರಿಲೀಸ್ ಮಾಡ್ತಾನೆ. ಹೊಸ ಬಲ ಇಲ್ಲಿ, ನರಗಳು ಪುಷ್ಟಿಗೊಳ್ಳಲಿ, ನರಗಳು ಬಲಗೊಳ್ಳಲಿ. ಈ ತಂದೆಯವರ ಬ್ಯಾಕ್ ಪೈನ್ ಸೌಖ್ಯಕ್ಕೆ ಪ್ರಾರ್ಥಿಸ್ತೇನೆ. ಆ ಬ್ಯಾಕ್ ನಿಗಲು ಬಿಟ್ಟು ಹೋಗಲಿ. ಜೀಸಸ್, ಜೀಸಸ್ ಸೌಖ್ಯವಾಗಲಿ, ಫ್ರೀ ಆಗಲಿ. ಅನ್ನು ಇರಕೊಡುದು, ತಿರುಗಿ ಬರಕ್ ಕೊಡುದು. ಕರ್ತನ ಯೇಸುಕ್ರಿಸ್ತನ ಬಾಸುಂಡಗಳ ಮೂಲಕ ತಂದೆ ಗುಣವಾಯಿತು. ಫ್ರೀ ಇದ್ದೇನೆ. ಈಗ ನೋಡಿ ಹೋಯ್ತಲ್ಲ. ಅಣ್ಣ ಹೇಳಿ, ಸೌಖ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ.